ನಾನು ಸ್ಟೂಡೆಂಟ್ ಆಗಿದ್ದಾಗ ಕಾಲೇಜ್ ಒಳಗಡೆ ವ್ಲಾಗ್ ಮಾಡಬೇಕಾದ್ರೆ ಇದ್ದ ಫ್ರೀಡಮ್ಮು ಲೆಕ್ಚರರ್ ಆದಮೇಲೆ ಆ ಫ್ರೀಡಮ್ ಇಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆಸ್ ಯೂಶುವಲ್ ನನ್ನ ಡೇ ಶುರುವಾಯಿತು. ಮಾರ್ನಿಂಗ್ ವರ್ಕ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಫಟಾಫಟ್ ಅಂತ ರೆಡಿಯಾಗಿ ಬ್ಯಾಗ್ ತೊಗೊಂಡು ಸೀದಾ ಕಾಲೇಜ್ ಕಡೆ ಹೊರಟೆ. ನನಗೆ 2 ಅವರ್ ಕ್ಲಾಸ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಅದಾದಮೇಲೆ ಮನೆ ಕಡೆ ಬಂದು ಇನ್ನು ಸ್ವಲ್ಪ ಯೂನಿವರ್ಸಿಟಿ ಕಡೆ ಹೋಗೋದಿತ್ತು. ಸೊ ಹಾಗಾಗಿ ಸೀದಾ ರೈಲ್ವೆ ಸ್ಟೇಷನ್ ಕಡೆ ಬಂದೆ. ಇನ್ನು ಸುಮಾರು ಜನ ಕೇಳ್ತಾ ಇದ್ರಿ, ನೀವು ಯಾಕೆ ಸ್ಟೂಡೆಂಟ್ ಆಗಿದ್ದಾಗ ಮಾಡ್ತಾ ಇದ್ರಲ್ಲ ವ್ಲಾಗ್ಸು, ಆ ಥರ ಕಾಲೇಜಲ್ಲಿ ಕವರ್ ಮಾಡ್ಕೋತಾ ಇಲ್ಲ, ಯಾಕೆ ಲಿಮಿಟ್ ಮಾಡಿದ್ದೀರಾ ಅಂತ. ನಾನು ಸ್ಟೂಡೆಂಟ್ ಆಗಿದ್ದಾಗ ವ್ಲಾಗ್ ಮಾಡೋಕ್ಕೆ ನನಗಿತ್ತಲ್ಲ ಫ್ರೀಡಮ್. ಆಸ್ ಎ ಲೆಕ್ಚರರ್ ಆಗಿ ವರ್ಕ್ ಮಾಡಬೇಕಾದ್ರೆ ಇವಾಗ ನನಗೆ ಆ ಫ್ರೀಡಮ್ ಇರೋದಿಲ್ಲ. ನಾನು ಜಾಸ್ತಿ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೇನೆ ಸಮ್ ಲಿಮಿಟ್ಸ್ ಅಂತ ಇರುತ್ತೆ, ಅದನ್ನು ಕೂಡ ನಾನು ಕ್ರಾಸ್ ಮಾಡೋದಕ್ಕಾಗಲ್ಲ. ಏನಾದರೂ ಇವೆಂಟ್ ಇದ್ದಾಗ ದಟ್ಸ್ ಫೈನ್, ನಾನು ಅವಾಗ ಕವರ್ ಮಾಡ್ಕೋಬಹುದು. ಹಾಗೆ ಸುಮಾರು ಜನ ನನಗೆ ಲೆಕ್ಚರಿಂಗ್ ಪೋಸ್ಟ್ ಬಗ್ಗೆ ಕ್ವೆಶನ್ ಮಾಡ್ತಾನೆ ಇದ್ದೀರಾ. ಈ ಪೋಸ್ಟಿಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ಯಾವ ತರ ಪ್ರೋಸೆಸ್ ಇರುತ್ತೆ, ಏನೇನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂತ ಸುಮಾರು ಜನ ಕ್ವೆಶನ್ ಮಾಡ್ತಾನೆ ಇದ್ದೀರಾ. ನನ್ನ ವ್ಲಾಗ್ಸ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿರೋರಿಗೆ ಪ್ರೋಸೆಸ್ ಯಾವ ತರ ಇದೆ ಅಂತ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ನಾವು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ವಿ, ಆ್ಯಂಡ್ ದೆನ್ ಅಲ್ಲಿ ಸೆಲೆಕ್ಟ್ ಆದಮೇಲೆ ನಮಗೆ ಈ ಪೋಸ್ಟ್ ಸಿಕ್ತು. ಏನೆಲ್ಲ ಅದರೊಳಗಡೆ ಪ್ರೋಸೆಸ್ ಇತ್ತು ಅಂತ ಹೇಳಿ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಟೈಮ್ ಬಂದಾಗ ನಾನೇ ಕಂಪ್ಲೀಟ್ ಆಗಿ ನಿಮಗೆಲ್ಲ ತಿಳಿಸ್ತೀನಿ. ಇನ್ನು ಕ್ಲಾಸ್ ಮುಗಿಸ್ಕೊಂಡವರು ಸೀದಾ ಯೂನಿವರ್ಸಿಟಿ ಬಂದಿದ್ವಿ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಎಲ್ಲ ಓಡಾಡ್ಕೊಂಡು ಬರೋದ್ರೊಳಗಡೆ ನಮ್ಮ ಮುಖನ ನಾವೇ ನೋಡ್ಕೊಳಕ್ ಆಗ್ತಾ ಇರಲಿಲ್ಲ. ಒಳ್ಳೆ ಹಳ್ಳೆಣ್ಣೆ ಕುಡ್ದವ್ರ ಮುಖ ಇರುತ್ತಲ್ಲ, ಆ ತರ ಅನ್ನಿಸ್ತಾ ಇತ್ತು. ಇನ್ನು ಹಂಗು ಹಿಂಗು ಆಡ್ಕೊಂಡು ನಮ್ಮ ತಿಪ್ಟೂರಿಗೆ ಬಂದು ತಲುಪಿದ್ವಿ. ಇಲ್ಲಿ ಸ್ವಲ್ಪ ಮಳೆ ಬಿದ್ದಿತ್ತು, ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ವೆದರ್ ಒಂಥರ ತಂಪು ತಂಪು ಕೂಲ್ ಕೂಲ್ ಅನ್ನೋ ತರ ಇತ್ತು. ಇನ್ನು ಮನೆಗೆ ಬಂದವಳೆ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದಾಯ್ತು. ನಿದ್ದೆ ಅಂತೂ ಕಣ್ಣು ತುಂಬ ಅಳ್ಕೊಂಡಿತ್ತು. ಇವಾಗ ಅಡುಗೆ ಕೆಲಸ ಏನಪ್ಪ ಮಾಡೋಣ ಅಂತ ನೋಡಿದ್ರೆ ನಮ್ಮ ಸಾಹೇಬರು ಆಲ್ರೆಡಿ ಸಾಂಬಾರ್ ಇತ್ತು ಅಂತ ರೈಸ್ ಮಾಡಿಬಿಟ್ಟಿದ್ರು. ಹಾಗೆ ಅಡುಗೆ ಮನೆಯೂ ಸಹ ಸ್ವಲ್ಪ ಕ್ಲೀನ್ ಮಾಡಿಟ್ಟಿದ್ರು. ಹೇಗೋ ಸದ್ಯ ನನಗೆ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗ್ತಲ್ಲ ಅಂತ ಅಂದ್ಕೊಂಡು ಒಂದು ರೌಂಡ್ ಬ್ಯಾಟಿಂಗ್ ಮುಗಿಸ್ಕೊಂಡಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.